ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಅತ್ಯಂತ ದೊಡ್ಡ ನಿರ್ಧಾರವಾಗಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂದರೆ DAC ಸಭೆಯಲ್ಲಿ ಸುಮಾರು 2,38,000 ಕೋಟಿ ರೂಪಾಯಿಗಳ ಮೌಲ್ಯದ ಮಿಲಿಟರಿ ಶಸ್ತ್ರಾಸ್ತ್ರ ಮತ್ತು ಉಪಕರಣಗಳ ಖರೀದಿಗೆ ಹಸಿರು ನಿಶಾನೆ ಸಿಕ್ಕಿದೆ. ಇದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಇದು ಭಾರತದ 3 ಸೇನಾ ವಿಭಾಗಗಳಿಗೆ ಅಂದರೆ ಭೂಸೇನೆ, ವಾಯುಸೇನೆ ಮತ್ತು ಕೋಸ್ಟ್ ಗಾರ್ಡ್ಗೆ ಒಮ್ಮೆಲೆ ಅನುಮೋದನೆ ದೊರೆತಿದೆ. ಹಾಗಾದರೆ ಯಾರಿಗೆ ಏನು ಸಿಗುತ್ತದೆ ಅಂತ ನೋಡೋಣ ಬನ್ನಿ. ಭಾರತೀಯ ಭೂಸೇನೆ, ಇಂಡಿಯನ್ ಆರ್ಮಿ. ಮೊದಲು ಮಾತನಾಡೋಣ ಇಂಡಿಯನ್ ಆರ್ಮಿ ಬಗ್ಗೆ. ಭೂಸೇನೆಗಾಗಿ ಒಟ್ಟು 5 ಪ್ರಮುಖ ಯೋಜನೆಗಳಿಗಾಗಿ ಅನುಮೋದನೆ ಸಿಕ್ಕಿದೆ. ಮೊದಲನೆಯದು ಏರ್ ಡಿಫೆನ್ಸ್ ಟ್ರ್ಯಾಕ್ಡ್ ಸಿಸ್ಟಮ್. ಇದೊಂದು ಚಲಿಸುವ ವಾಯುರಕ್ಷಣಾ ವ್ಯವಸ್ಥೆಯಾಗಿದ್ದು, ಇದು ರಿಯಲ್ ಟೈಮ್ ಆಗಿ ಆಕಾಶದಲ್ಲಿ ಇರುವ ಯಾವುದೇ ಬೆದರಿಕೆಯನ್ನು ಪತ್ತೆ ಮಾಡಿ ನಿಯಂತ್ರಿಸುವ ಸಾಮರ್ಥ್ಯವನ್ನು ಕೊಡುತ್ತದೆ. ಸೇನೆಗೆ ಇದು ತುಂಬ ಅವಶ್ಯಕವಾದ ವ್ಯವಸ್ಥೆಯಾಗಿದೆ. ಎರಡನೆಯದು ಆರ್ಮರ್ಡ್ ಪಿಯರ್ಸಿಂಗ್ ಟ್ಯಾಂಕ್ ಅಮ್ಯುನೇಷನ್ ಅಂದರೆ ಟ್ಯಾಂಕ್ ವಿರೋಧಿ ಮದ್ದುಗುಂಡುಗಳು. ಇವು ಶತ್ರುವಿನ ಭಾರವಾದ ಶಸ್ತ್ರಸಜ್ಜಿತ ವಾಹನಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮೂರನೆಯದು ಹೈ ಕೆಪಾಸಿಟಿ ರೇಡಿಯೋ ರಿಲೈ. ಇದನ್ನು ಸೇನೆಯ ಸಂವಹನ ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿದೆ. ಯುದ್ಧದ ಸಮಯದಲ್ಲಿ ಸಂಪರ್ಕ ತಪ್ಪಿದರೆ ಅದು ಅಪಾಯ. ಈ ವ್ಯವಸ್ಥೆ ವಿಶ್ವಾಸಾರ್ಹ ಮತ್ತು ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ನಾಲ್ಕನೆಯದು ಧನುಷ್ ಗನ್ ಸಿಸ್ಟಮ್. ನಮಗೆಲ್ಲ ಗೊತ್ತಿರುವ ಧನುಷ್ ಅಂದರೆ ದೇಶೀಯವಾಗಿ ತಯಾರಾದ ಆರ್ಟಿಲರಿ ಗನ್. ಇದು ಈಗ ಇನ್ನಷ್ಟು ದೂರದ ಗುರಿಗಳನ್ನು ಎಲ್ಲ ಭೂಪ್ರದೇಶಗಳಲ್ಲಿ ಹೆಚ್ಚಿನ ನಿಖರತೆ ಮತ್ತು ಘಾತಕ ಶಕ್ತಿಯಿಂದ ತಲುಪಬಲ್ಲದು. ಇದು ನಮ್ಮ ಆರ್ಟಿಲರಿ ಫೋರ್ಸ್ಗೆ ನಿಜಕ್ಕೂ ಒಂದು ದೊಡ್ಡ ಉಡುಗೊರೆ. ಐದನೆಯದು ರನ್ವೇ ಇಂಡಿಪೆಂಡೆಂಟ್ ಏರಿಯಲ್ ಸರ್ವಿಲೆನ್ಸ್ ಸಿಸ್ಟಮ್. ಇದೊಂದು ರೀತಿಯ ಡ್ರೋನ್ ಬೇಸ್ಡ್ ಸರ್ವಿಲೆನ್ಸ್ ವ್ಯವಸ್ಥೆಯಾಗಿದೆ. ಇದಕ್ಕೆ ರನ್ವೇ ಬೇಕಿಲ್ಲ. ಯಾವುದೇ ಜಾಗದಿಂದ ಹಾರಿ ನಿಗಾ ಇಡಬಲ್ಲದು. ಗಡಿಯಲ್ಲಿ ಇರುವ ಸೇನಾ ತುಕಡಿಗಳಿಗೆ ಶತ್ರುವಿನ ಚಲನವಲನಗಳನ್ನು ಗಮನಿಸಲು ಇದು ಬಹಳ ಉಪಯುಕ್ತವಾಗಿದೆ. ಹಾಗೂ ಭಾರತೀಯ ವಾಯುಸೇನೆ, ಇಂಡಿಯನ್ ಏರ್ಫೋರ್ಸ್. ಇನ್ನು ವಾಯುಸೇನೆ ವಿಷಯಕ್ಕೆ ಬರೋಣ. ಇಲ್ಲಿ 4 ಪ್ರಮುಖ ಅನುಮೋದನೆಗಳು ಸಿಕ್ಕಿವೆ. ಮೊದಲನೆಯದು ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಭಾರತದ ವಾಯುಸೇನೆಯಲ್ಲಿ ಈಗ AN-32 ಮತ್ತು IL-76 ವಿಮಾನಗಳು ಬಳಕೆಯಲ್ಲಿವೆ. ಇವು ಹಳೆಯದಾಗುತ್ತಿವೆ. ಅವುಗಳ ಜಾಗದಲ್ಲಿ ಹೊಸ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ತರುವ ಯೋಜನೆ ಇದು. ಸೈನ್ಯಕ್ಕೆ ಬೇಕಾದ ಸಾಮಗ್ರಿ, ಸಿಬ್ಬಂದಿ ಮತ್ತು ಶಸ್ತ್ರಾಸ್ತ್ರಗಳ ಸಾಗಣೆ ಇನ್ನಷ್ಟು ಸಮರ್ಥವಾಗಿ ಆಗಲಿದೆ. ಎರಡನೆಯದು S-400 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಈ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತದೆ. ರಷ್ಯಾ ನಿರ್ಮಿತ S-400 ಒಂದು ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯುರಕ್ಷಣಾ ವ್ಯವಸ್ಥೆ. ಶತ್ರು ದೇಶಗಳ ಮಿಸೈಲ್, ಫೈಟರ್ ಜೆಟ್ ಹಾಗೂ ಡ್ರೋನ್ಗಳು ಯಾವುದೇ ಬೆದರಿಕೆಯನ್ನು ದೂರದಿಂದಲೇ ನಾಶಪಡಿಸುವ ಸಾಮರ್ಥ್ಯ ಇದಕ್ಕಿದೆ. ಭಾರತದ ಪ್ರಮುಖ ನಗರಗಳನ್ನು ಮತ್ತು ಮಿಲಿಟರಿ ನೆಲೆಗಳನ್ನು ರಕ್ಷಿಸಲು ಇದು ಬಹಳ ನಿರ್ಣಾಯಕ. ಮೂರನೆಯದು ರಿಮೋಟ್ಲಿ ಪೈಲಟೆಡ್ ಸ್ಟ್ರೈಕ್ ಏರ್ಕ್ರಾಫ್ಟ್. ಇದೊಂದು ಮಾನವರಹಿತ ಆಕ್ರಮಣಕಾರಿ ವಿಮಾನ. ಸರಳ ಭಾಷೆಯಲ್ಲಿ ಹೇಳಬೇಕೆಂದರೆ
ಒಂದು ಕಂಬ್ಯಾಟ್ ಡ್ರೋನ್. ಇದು ಸ್ಟೆಲ್ತ್ ತಂತ್ರಜ್ಞಾನಗಳನ್ನು ಬಳಸಿ ಗುಪ್ತವಾಗಿ ನುಸುಳಿ ಶತ್ರುಗಳ ಮೇಲೆ ದಾಳಿ ಮಾಡಬಲ್ಲದು. ಇಂಟೆಲಿಜೆನ್ಸ್ಗಳನ್ನು ಸಂಗ್ರಹಿಸಬಲ್ಲದು ಮತ್ತು ಸರ್ವಿಲೆನ್ಸ್ ಕೂಡ ನಡೆಸಬಲ್ಲದು. ಆಧುನಿಕ ಯುದ್ಧದಲ್ಲಿ ಇಂತಹ ತಂತ್ರಜ್ಞಾನಗಳು ಬಹಳ ಅನಿವಾರ್ಯವಾಗಿವೆ. ನಾಲ್ಕನೆಯದು Su-30 ಏರೋ ಇಂಜಿನ್ ಓವರ್ಹೌಲ್. ನಮ್ಮ ವಾಯುಪಡೆಯ ಬೆನ್ನೆಲುಬು ಎಂದೇ ಕರೆಯಲ್ಪಡುವ Su-30 MKI ಯುದ್ಧ ವಿಮಾನಗಳ ಇಂಜಿನ್ಗಳ ಸಂಪೂರ್ಣ ಓವರ್ಹೌಲ್ ಮಾಡಿ ಅವುಗಳ ಸೇವಾ ಅವಧಿಗಳನ್ನು ಮತ್ತಷ್ಟು ಹೆಚ್ಚಿಸಲಾಗುವುದು. ಅಂದರೆ ಈ ಯುದ್ಧ ವಿಮಾನಗಳು ಇನ್ನೂ ಹಲವು ವರ್ಷಗಳ ಕಾಲ ಪೂರ್ಣ ಸಾಮರ್ಥ್ಯದಲ್ಲಿ ಸೇವೆ ಸಲ್ಲಿಸಲಿವೆ. ಭಾರತೀಯ ಕೋಸ್ಟ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್. ಇನ್ನು ಕೋಸ್ಟ್ ಗಾರ್ಡ್ ಬಗ್ಗೆ ಮಾತನಾಡೋಣ. ಅವರಿಗಾಗಿ ಹೆವಿ ಡ್ಯೂಟಿ ಏರ್ ಕುಷನ್ ವೆಹಿಕಲ್ಸ್ಗಳನ್ನು ತರಲು ಅನುಮೋದನೆ ಸಿಕ್ಕಿದೆ. ಇವು ಹೋವರ್ ಕ್ರಾಫ್ಟ್ ತರಹದ ವಾಹನಗಳು. ನೀರಿನ ಮೇಲೆ ಮತ್ತು ಭೂಮಿಯ ಮೇಲೆ ಎರಡರಲ್ಲೂ ಓಡಾಡಬಲ್ಲವು. ಕರಾವಳಿ ಗಸ್ತು, ರಕ್ಷಣಾ ಕಾರ್ಯಾಚರಣೆ, ಸಂಶೋಧನೆ, ಸಿಬ್ಬಂದಿ ಮತ್ತು ಸಾಮಗ್ರಿಗಳ ಸಾಗಣೆ ಹೀಗೆ ಬಹು ಉದ್ದೇಶಗಳಿಗಾಗಿ ಇವು ಬಳಕೆಯಾಗಲಿವೆ. ಭಾರತದ ಕರಾವಳಿ ರಕ್ಷಣೆ ಇನ್ನಷ್ಟು ಗಟ್ಟಿಯಾಗಲಿದೆ. ಸ್ನೇಹಿತರೆ, ಇಷ್ಟು ಮಾತ್ರ ಅಲ್ಲ, ಒಂದು ದೊಡ್ಡ ಅಂಕಿ ಅಂಶ ಹೇಳಬೇಕು. 2025 ಮತ್ತು 26ರ ಹಣಕಾಸು ವರ್ಷದಲ್ಲಿ ಇದುವರೆಗೆ DAC ಒಟ್ಟು 55 ಯೋಜನೆಗಳಿಗೆ AON ಅನುಮೋದನೆ ನೀಡಿದ್ದು, ಅದರ ಒಟ್ಟು ಮೌಲ್ಯ ಬರೋಬ್ಬರಿ 6,73,000 ಕೋಟಿ ರೂಪಾಯಿಗಳು. ಅಷ್ಟೇ ಅಲ್ಲ, ಈ ಹಣಕಾಸು ವರ್ಷದಲ್ಲಿ 503 ಯೋಜನೆಗಳಿಗೆ ಸಂಬಂಧಿಸಿದ ಖರೀದಿ ಒಪ್ಪಂದಗಳಿಗೆ ಸಹಿ ಆಗಿದ್ದು, ಅದರ ಮೌಲ್ಯ 2,28,000 ಕೋಟಿ ರೂಪಾಯಿಗಳು. ಇದು ಯಾವುದೇ ಹಣಕಾಸು ವರ್ಷದಲ್ಲಿ ಈವರೆಗೆ ಆಗಿರುವ ಅತಿ ದೊಡ್ಡ ಮೊತ್ತ. ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ವೇಗವಾಗಿ ಬಲಪಡಿಸಿಕೊಳ್ಳುತ್ತಿದೆ ಮತ್ತು ಆತ್ಮನಿರ್ಭರ ಭಾರತದ ನೀತಿಯಡಿ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ದೇಶದಲ್ಲೇ ತಯಾರಿಸುವ ಗುರಿಯನ್ನು ಮುಂದುವರೆಸುತ್ತಿದೆ. ಸ್ನೇಹಿತರೆ, ಇಷ್ಟು ದೊಡ್ಡ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.